ಯಾವ ವರದಿ ಬರುವ GST ಇದು 2 ಸ್ಟಾಪ್ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದರಿಂದ ರಾಜ್ಯಕ್ಕೆ ಎಷ್ಟು ಲಾಸ್ ಆಗುತ್ತೆ? ಈ ತರದ ಒಂದು 2 ಸ್ಟಾಪ್ ಮಾಡೋದ್ರಿಂದ ಎಷ್ಟು ಸಾವಿರ ಕೋಟಿ ನಿಮ್ಗೆ ಲಾಸ್ ಆಗುತ್ತೆ ಸರ್ ಅಂದಾಜು? ಈಗ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದ್ರೆ ಪ್ರತಿ ವರ್ಷ ಒಂದು 15,000 ಕೋಟಿ ರೂಪಾಯಿ ಲಾಸ್ ಆಗ್ಬೋದು ಅಂತ ಅಂದಾಜು ಮಾಡಿದ್ದಾರೆ. 15,000 ಕೋಟಿ. ನಾವು ರ್ಯಾಷನಲೈಸೇಷನ್ ಸ್ವಾಗತ ಮಾಡ್ತೀವಿ, ಬಟ್ ರೆವಿನ್ಯೂ ಪ್ರೊಟೆಕ್ಷನ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕೋಸ್ಕರ 8 ರಾಜ್ಯಗಳು ಒಟ್ಟಿಗೆ ಸೇರಿ ಡೆಲ್ಲಿನಲ್ಲಿ ಚರ್ಚೆ ಮಾಡಿದ್ದಾರೆ. ರೆವಿನ್ಯೂ ಲಾಸ್ ಆಗ್ತಕ್ಕಂಥದ್ದನ್ನು ಮಾಡ್ಕೋಬೇಕು. ಸುಮಾರು 2.5 ಲಕ್ಷ ಕೋಟಿ ರೂಪಾಯಿ, 2.5 ಲಕ್ಷ ಕೋಟಿ ಇಡೀ ರಾಜ್ಯದಲ್ಲಿ ಈ ಮಾಡೋದ್ರಿಂದ ಆಗ್ತದೆ. ಸೊ 15,000 ಕೋಟಿ ಅಂತಂದರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಇಟ್ಸ್ ವೆರಿ ಬಿಗ್ ಅಮೌಂಟ್. ಅದಕ್ಕೆ ನಾವು GST ಮಾಡಿದಾಗ 5 ವರ್ಷ 2017ರಲ್ಲಿ GST ಆಗ 5 ವರ್ಷ ಮಾತ್ರ ಪರಿಹಾರ ಕೊಟ್ಟು, ಈಗ ಸುಮಾರು 12-13% ತೆರಿಗೆ ಗ್ರೋತ್ ಆಗ್ತದೆ. ಅಷ್ಟನ್ನ ಕಾಂಪನ್ಸೇಟ್ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು. ಅದು ಏನು ಈ ನಾವೇನು ಸಲಹೆ ಕೊಟ್ಟಿದ್ದೀವಿ ಅಂತಂದರೆ, ಲಕ್ಸುರಿ ಗೂಡ್ಸ್ ಇದೆಯಲ್ಲ, ಸಿನ್ ಗೂಡ್ಸ್ ಅಂತ ಕರಿತೀವಿ, ಈ ಸಿಗರೇಟು, ಗುಟ್ಕಾ, ಆಮೇಲೆ ಪಾನ್ ಮಸ್, ಇದನ್ನೆಲ್ಲ ಸಿನ್ ಗೂಡ್ಸ್ ಅಂತ ಕರಿತೀವಿ. ಕೆಲವು ಲಕ್ಸುರಿ ಗೂಡ್ಸ್ ಅಂತ, ಈಗ ಬೆಂಚ್ ಕಾರ್ನಲ್ಲಿ ಓಡಾಡೋರು ಇವರೆಲ್ಲ ಸ್ವಲ್ಪ 40% ಇದೆಯಲ್ಲ ಅವ್ರ ಮೇಲೆ ಸೆಸ್ ಹಾಕಿ ಅದರಲ್ಲಿ ನಮಗೆ ಕೊಡಿ ಅಂತ ಹೇಳಿದ್ದೀವಿ. ಕೌನ್ಸಿಲ್ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಸರ್, GST ಕೌನ್ಸಿಲ್ ಅಲ್ಲಿ ಹೌದೌದು. ನಾನು ಹೋಗ್ತಾ ಇಲ್ಲ, ಕೃಷ್ಣ ಬೈರೇಗೌಡ ಹೋಗ್ತಾರೆ GST ಕೌನ್ಸಿಲ್ಗೆ. ಅವ್ರಿಗೆ ಹೇಳಿದ್ದೀನಿ. ಅವರೇ ಈಗ 8 ರಾಜ್ಯಗಳು ಹಣಕಾಸಿನ ಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. 3-4 GST ಕೌನ್ಸಿಲ್ ಮೀಟಿಂಗ್ ಇದೆ, ಸೆಪ್ಟೆಂಬರ್ 3-4. ಆ GST ಕೌನ್ಸಿಲ್ನಲ್ಲಿ ಇದನ್ನು ಭಾಳ ಸೀರಿಯಸ್ ಆಗಿ ಪ್ರಸ್ತಾಪ ಮಾಡ್ತಾರೆ. ಸರ್, ಈಗ ಆಸ್ತಿ ನೋಂದಣಿ ಶುಲ್ಕ ಇವತ್ತಿನಿಂದ ಹೆಚ್ಚಾಗಿದೆ ಕರ್ನಾಟಕದಲ್ಲಿ. ಆಸ್ತಿ ನೋಂದಣಿ ಮುದ್ರಾಂಕ ಶುಲ್ಕ ಇವತ್ತಿನಿಂದ ಹೆಚ್ಚಾಗ್ತಾ ಇದೆ ಕರ್ನಾಟಕದಲ್ಲಿ. 1% ಮಾಡಿದ್ದೀವಿ. ಬೇರೆ ಸದರ್ನ್ ಸ್ಟೇಟ್ಸ್ಗಳು ಸಮಾನವಾಗಿ ಮಾಡಿದ್ದೀವಿ ಅಷ್ಟೇ. ಸರ್, GST ವಿಚಾರವಾಗಿ ರಾಜ್ಯದವರೇ ಕೇಂದ್ರ ಸಚಿವರುಗಳಿದ್ದಾರೆ, ಸಂಸದರುಗಳಿದ್ದಾರೆ, ಅವರೇನೋ ನಿಯೋಗವಾಗಿ ಮಾತನಾಡ್ಲಿಕ್ಕೆ ಯಾವತ್ತೂ ಮಾತಾಡಲ್ಲ ಅವರು. ಅದರಲ್ಲೂ BJPಯವರು ಇದ್ದಾರಲ್ಲ, ಈಗ ನಮಗೆ 11,950 ಕೋಟಿ ರೂಪಾಯಿ ನಷ್ಟ ಆಯಿತು, ಪ್ಲಸ್ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಕೃಷ್ಣಕ್ಕೆ. ಯಾವತ್ತಾರು ಮಾತಾಡಿದಾರಾ? ಮಾತಾಡಿದಾರೇನಪ್ಪ ಹೇಳೋದು ನೀನೇ. ಈಗ BJPಯವರು ಧರ್ಮಸ್ಥಳಕ್ಕೆ ಅಂಥದ್ದು ಧರ್ಮಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಯಾವತ್ತಾರು ರಾಜ್ಯಕ್ಕೆ ಅನ್ಯಾಯ ಆಗಿದೆಯಲ್ಲ, ಯಾವತ್ತಾರು ಮಾತಾಡಿದಾರ? ಇದು ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ಹೊರತು ಧರ್ಮಸ್ಥಳದ ಇದನ್ನ ಇಶ್ಯೂನ ಬೇರೆ ಯಾವ ಉದ್ದೇಶನೂ ಇಲ್ಲ.